ಅವ್ರು ತೀರೋದ ಮೇಲೆ ಸಿದ್ಧಾರ್ಥ ತೀರೋದ್ರು 3 ದಿನ ಇಡೀ ಮೀಡಿಯಾಗಳಲ್ಲಿ ಶೋಕಾಚರಣೆ ಮಾಡಿದ್ರು. ಕಾನ್ಫಿಡೆಂಟ್ ರಾಯ್ ತೀರೋದ 3 ದಿನ ಇಡೀ ಮೀಡಿಯಾಗಳಲ್ಲಿ ಶೋಕಾಚರಣೆ ಮಾಡಿದ್ರು. ಇಂದ್ರ ಚಂದ್ರ ಅಂತ ಹೊಗಳಿದ್ರು. ತೀರೋದ್ರ ಮೇಲೆ ಇಂದ್ರ ಚಂದ್ರ ಅಂತ ಹೊಗಳೋಕ್ಕಿಂತ ಅದಕ್ಕಿಂತ ಮೊದಲು ಯಾರು ಜನಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ, ಎಂಪ್ಲಾಯ್ಮೆಂಟ್ ಸಪೋರ್ಟ್ ಮಾಡಿದ್ದಾರೆ, ನಮ್ಮ GDPಗೆ ಸಪೋರ್ಟ್ ಮಾಡಿದ್ದಾರೆ, ಅಂಥವ್ರನ್ನ ಉಳಿಸ್ಕೋಬೇಕಾಗ್ತದೆ. ಅಂಥವ್ರನ್ನ ನಾವು ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ಇಷ್ಟು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಯಾರು ತೇಜೋವಧನೆ ಮಾಡ್ತಾಯಿದ್ದೀರಿ, ಈ ತೇಜೋವಧನೆ ಮಾಡೋಂಥವ್ರಿಗೇನು ಮೆಂಬರ್ಶಿಪ್ ಹೋಗ್ಬಿಡ್ತದೆ, MLC ಹೋಗ್ಬಿಡ್ತದೆ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ತಂದು ಹೋಗ್ಬಿಡ್ತದೆ ಅಂತ ಹೇಳಿ ಇವಾಗ ನೀವು ನಿಮ್ಮ ಮೆಂಬರ್ಶಿಪ್ಪನ್ನು ಏನು ಆರ್ಟಿಕಲ್ 191 ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದೆ, ಇಲ್ಲ ಅಂತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ದಿವಾಳಿ ಆದಾಗ ಅವನಿಗೆ ಅವನದೇ ಏನು ಮೂಲಭೂತವಾಗಿ ಹಕ್ಕುಗಳು ಏನು ಸಿಗುತ್ತೆ ಆ ಹಕ್ಕುಗಳಿಂದ ವಂಚಿತರಾಗ್ತಾರೆ ಅಂತ. ಆದರೆ ಇದರಲ್ಲಿ ಅವರೊಬ್ಬ ಗ್ಯಾರಂಟರ್ ಮಾತ್ರ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಆ ಗ್ಯಾರಂಟರ್ನ ಅನ್ನೋದನ್ನು ಈ ಮೀಡಿಯಾಗಳು ಯಾರೂ ಹೇಳ್ತಾ ಇಲ್ಲ. ಆ ಗ್ಯಾರಂಟರ್ ಬಗ್ಗೆ ಯಾರೂ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಒಂದು. ಎರಡನೇದಾಗಿ ಇವಾಗ ನಡೆದಿರುವಂಥದ್ದು ಬೇಸಿಕ್ ನಮ್ಮಲ್ಲಿ ಬೆಂಗಳೂರಿಲ್ಲಿರುವಂತಹ ಟ್ರಿಬ್ಯುನಲ್ ಬೆಂಚಲ್ಲಿ ಮಾತ್ರ ಈ ಆರ್ಡ್ರ್ ಆಗಿರೋದು. ಈ ಬೆಂಚ್ ಮೇಲೆ ಇನ್ನೂ ಅವರು ಅಪ್ಲೇಟ್ ಹೋಗೋಕ್ಕೆ ಅವಕಾಶ ಇದೆ. ಆ ಆರ್ಡ್ರನ್ನ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ. ಇನ್ನೂ 60 ದಿನ ಅವಕಾಶ ಇದೆ. ಅವರು ಅಪ್ಲೇಟ್ ಹೋಗ್ತಾರೆ. ಚೆನ್ನೈಯಲ್ಲಿ ಅಪ್ಲೇಟ್ ಹಾಕ್ಕೋಬೋದು ಅವರು. ಅದಾಗಿದ್ದಾದಮೇಲೆ ಮತ್ತೆ ಹೈಕೋರ್ಟ್ ಬರ್ಬೋದು, ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅವ್ರ ಪಾಡು ಅವ್ರೇನೋ ಪಾಪ ಅವ್ರು ಬಿದ್ಕೊತಾರೆ. ಆದರೆ ಒಬ್ಬ ಇಂಡಸ್ಟ್ರಿಯಲಿಸ್ಟು, ಒಬ್ಬ ಉದ್ದಿಮೆದಾರ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಒಬ್ಬ ಮನುಷ್ಯ ಹೆಚ್ಚು ಕಮ್ಮಿ ಆದಾಗ ಬಿಸ್ನೆಸ್ಸಲ್ಲಿ ಅವನಿಗೆ ನಾವು ಮಾರಲ್ಲಾಗಿ ಶಕ್ತಿ ತುಂಬಬೇಕೇ ವಿನಃ ಅವನ್ನ ತೇಜೋವಧನೆ ಮಾಡೋದ್ರಿಂದ ಅವ್ರನ್ನ ಇದರಲ್ಲಿ ಏನೂ ಸಾಧನೆ ಮಾಡೋದಿಲ್ಲ. ಅದು ಈ ಸಮಾಜಕ್ಕೆ ಲಾಸು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಇವತ್ತು ಪಾಪ ಅವ್ರ ಹತ್ರ ಕೆಲಸ ಮಾಡುವಂತಹ ಸಾವಿರಾರು ಜನ ಇವತ್ತು ಈ ಮೀಡಿಯಾದಲ್ಲಿ ಬರ್ತಾ ಇರೋಂತಹ ಏನು ಈ ಬ್ರೇಕಿಂಗ್ ನ್ಯೂಸ್ಗಳಿದೆ, ಇದರಿಂದ ಸಾಕಷ್ಟು ಮಾನಸಿಕವಾಗಿ ಕುಗ್ಗಿದ್ದಾರೆ. ಸಾವಿರಾರು ಜನ ಅದರ ಮೇಲೆ ಡಿಪೆಂಡ್ ಇದ್ದಾರೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸ್ಕಾಟ್ ಗೌರ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅವರ ಸಂಬಂಧಪಟ್ಟಂಗೆ NCLT ಅವರು ಒಂದು ಆರ್ಡ್ರನ್ನು ಮಾಡಿದ್ದಾರೆ. ಆ ಆರ್ಡ್ರಲ್ಲಿ ಸ್ಕಾಟ್ ಗೌರ್ಮೆಂಟ್ ಅವರು ಕೊಡಬೇಕಾಗಿದ್ದಂತಹ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಅದನ್ನು ಕೆಲವು ಮೀಡಿಯಾಗಳು ನಸೀರ್ ಅಹಮದ್ ದಿವಾಳಿ, ನಸೀರ್ ಅಹಮದ್ ಅವ್ರ ಮೆಂಬರ್ಶಿಪ್ ಹೋಗ್ಬಿಡ್ತದೆ, ನಸೀರ್ ಅಹಮದ್ ಅವರು ಯಾವುದೇ ಎಲೆಕ್ಷನ್ ನಿಲ್ಲಂಗಿಲ್ಲ, ಇಂತಹ ಒಂದು ವಿಷಯಗಳನ್ನೆಲ್ಲ ಕೂಡ ಟಿವಿಗಳಲ್ಲಿ ತೋರಿಸ್ತಾಯಿದ್ರು. ಅದು ಬ್ರೇಕಿಂಗ್ ನ್ಯೂಸಲ್ಲಿ. ಆ್ಯಕ್ಚುಲಿ NCLT ಅವರು ಮಾಡಿರುವಂಥ ಆರ್ಡ್ರ್ ಏನಿದೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಏನಿದೆ, ಈ ಟ್ರಿಬ್ಯುನಲ್ಲು 2016ರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ಸುಮಾರು 11 ಬೆಂಚನ್ನು ಮಾಡಿದ್ರು. ಒಂದು ಚೀಫ್ ಬೆಂಚ್ ಅಟ್ ಡೆಲ್ಲಿ, ರಿಮೈನಿಂಗ್ 10 ಬೆಂಚು ಕೂಡ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಕಲ್ಕಟ್ಟ, ಕೊಚ್ಚಿ, ಹೈದರಾಬಾದು, ಬ್ಯಾಂಗ್ಳೂರು, ಚೆನ್ನೈ, ಈ ಥರ 2016ರಲ್ಲಿ 10 ಬೆಂಚ್ಗಳನ್ನ ಮಾಡಿದ್ರು. ಅದರಲ್ಲಿ ಬ್ಯಾಂಗ್ಳೂರು ಕೂಡ ಒಂದು ಟ್ರಿಬ್ಯುನಲ್ ಬೆಂಚ್ ಮಾಡಿದ್ರು. ಈ ಟ್ರಿಬ್ಯುನಲ್ ಬೆಂಚಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕು ಮತ್ತು IDB ಬ್ಯಾಂಕ್ ಅವರು ಸ್ಕಾಟ್ ಗೌರ್ಮೆಂಟ್ಸನ್ನ ಪಾರ್ಟಿ ಮಾಡಿ ದಾವೆಯನ್ನು ಹೂಡಿದರು. ಆ್ಯಕ್ಚುಲಿ ಮೀಡಿಯಾದಲ್ಲಿ ತೋರಿಸ್ತಾ ಇರೋಂತಹ ಲ್ಯಾಂಡ್ ಟ್ರಿಬ್ಯುನಲ್ ಆರ್ಡ್ರದ್ದು ಏನಿದೆ, ಈ ಸ್ಕಾಟ್ ಗೌರ್ಮೆಂಟ್ಗೆ ನಸೀರ್ ಅಹಮದ್ ಅವರು ಕೇವಲ ಒಂದು ಶೂಟಿದಾರ ಮಾತ್ರ. ಶೂಟಿದಾರನು ಕೂಡ ಯಾವಾಗ ಪಾವತಿ ಆಗಲ್ಲ, ಶೂಟಿದಾರ ಕೂಡ ರೆಸ್ಪಾನ್ಸಿಬಲ್ ಆಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ
ಈ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಏನು ತೇಜೋವಧನೆ ಮಾಡ್ತಾ ಇದ್ದಾರೆ, ಒರಿಜಿನಲ್ ಆಗಿ ನಸೀರ್ ಅಹಮದ್ ಅವರು ಈ ಲೋನ್ ತಮ್ಮ ಸ್ವಾರ್ಥಕ್ಕಾಗೋ ಅಥವಾ ತಮ್ಮ ಪರ್ಸನಲ್ ಯುಟಿಲೈಸ್ಗೆ ತಗೊಂಡಿರೋದಂತಲ್ಲ. ಈ ಲೋನ್ ತಗೊಂಡು ಅವ್ರು ಯಾವುದು ಮೋಜು ಮಸ್ತಿ ಮಾಡಿದಂಥವ್ರಲ್ಲ. ಅವ್ರು ನಡೆಸ್ತಾ ಇದ್ದಂಥ ಉದ್ಯಮ ಏನಿದೆ ಗಾರ್ಮೆಂಟ್ಸ್ದು, ಆ ಗಾರ್ಮೆಂಟ್ಸಲ್ಲಿ ಸುಮಾರು ಸಾವಿರಾರು ಜನ ಕೆಲಸ ಮಾಡ್ತಾರೆ. ಒಂದು ತಿಂಗಳಿಗೆ ಅವರು 100 ಕೋಟಿ ಸಂಬಳ ಕೊಡ್ತಾರೆ. ಆ ಗಾರ್ಮೆಂಟ್ಸ್ ಮೇಲೆ, ಸ್ಕಾಟ್ ಗಾರ್ಮೆಂಟ್ಸ್ ಮೇಲೆ ಸಾವಿರಾರು ಫ್ಯಾಮಿಲಿಗಳು ಡಿಪೆಂಡ್ ಆಗಿದೆ. ಸುಮಾರು 30 ವರ್ಷದಿಂದ ಈ ಮಿಡಲ್ ಕ್ಲಾಸ್ಗೆ ಜಾಬ್ ಆಪರ್ಚುನಿಟಿ ಕೊಟ್ಟು, ಸುಮಾರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು, ಅವರ ಫ್ಯಾಮಿಲಿಗೆ ಆಶ್ರಯ ಆಗಿದ್ದಂಥವರು ನಸೀರ್ ಅಹಮದ್ ಅವರು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಉದ್ದಿಮೆದಾರನ್ನ ತೇಜೋವಧನೆ ಮಾಡೋದು ಎಷ್ಟು ಮಾತ್ರ ಸರಿ ಅಂತ ನಾನು ಮಾತಾಡಲಿಕ್ಕೆ ಹೋಗ್ತಾರಂಥದ್ದು. ಉದ್ದಿಮೆಗಳಲ್ಲಿ ಸಾಕಷ್ಟು ವೆರೈಟಿ ಉದ್ದಿಮೆಗಳಿದೆ. ಟ್ರೇಡಿಂಗ್ ಕಂಪ್ನೀಸ್ ಇದೆ, ಅವರು ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬೇರೆ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಇದೆ, ಬೇರೆ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಇದೆ. ಈ ಥರ ಅನೇಕ ಕಂಪ್ನಿಗಳಿದೆ. ಆದರೆ ಇವರು ಮಾಡ್ತಾ ಇದ್ದಂತಹ ನೇಚರ್ ಆಫ್ ದಿ ಇಂಡಸ್ಟ್ರಿ ಏನಿದೆ, ಇದು ಪ್ಯೂರ್ಲಿ ಜನಕ್ಕೋಸ್ಕರ, ಜನರಿಗಾಗಿ ಮಾಡ್ತಾ ಇದ್ದಂಥ ಒಂದು ಉದ್ಯಮ ಇದು. ಅವರ ಸ್ಕಾಟ್ ಗಾರ್ಮೆಂಟ್ಸಲ್ಲಿ ನಿಯರ್ಲಿ 15,000 ಜನ ಕೆಲಸ ಮಾಡ್ತಾ ಇದ್ದಂಥವ್ರು. 15,000 ಕೆಲಸ ಮಾಡುವಂತಹ, ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ, ಆಪರ್ಚುನಿಟಿ ಕೊಟ್ಟಂಥವರು ನಸೀರ್ ಅಹಮದ್ ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೀಡಿಯಾದವರಾಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಒಬ್ಬ ವ್ಯಕ್ತಿಯನ್ನು ಎಕ್ಸ್ಪೋಸ್ ಮಾಡಿ ತೇಜೋವಧನೆ ಮಾಡೋಕ್ಕಿಂತ ಮುಂಚೆ ಮೀಡಿಯಾದವರು ಒಂದು ಆಲೋಚನೆ ಮಾಡಬೇಕು. ಆ ಆರ್ಡ್ರ್ ಆಗಿದೆಯಲ್ಲ, ಆ ಆರ್ಡ್ರ್ ಆಗಿರುವಂತಹ ಇಂಡಸ್ಟ್ರಿ ನೇಚರ್ ಆಫ್ ಕೇಸ್ ಏನಿದೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಅವರು ಮೋಜು ಮಸ್ತಿ ತಗೊಂಡಿರೋಂಥದ್ದಲ್ಲ ಲೋನು. ಸುಮಾರು ವರ್ಷಗಳಿಂದ, 30 ವರ್ಷದಿಂದ ನಡೆಸ್ತಾ ಇದ್ದಂಥ ಇಂಡಸ್ಟ್ರಿಗೆ 100 ಕೋಟಿ ತಿಂಗಳಿಗೆ ಸಂಬಳ ಕೊಡ್ತಾ ಇದ್ದಂತಹ ಕಂಪನಿ ಲಾಸ್ ಆದಾಗ, ಕೊರೋನಾದಂತಹ ಇನ್ಸಿಡೆಂಟ್ ಆದಾಗ, ಕೊರೋನಾ ಬಂದಿದೆ ಅಂತ ಹೇಳಿ ಅವ್ರ ಸಂಬಳ ನಿಲ್ಲಿಸಲಿಲ್ಲ. ಯಾಕೆಂದರೆ ಅವ್ರ ಕಂಪ್ನಿ ಮೇಲೆ ಸುಮಾರು ಸಾವಿರಾರು ಫ್ಯಾಮಿಲಿ ಡಿಪೆಂಡ್ ಆಗಿದೆ ಅಂತ ಹೇಳಿ ಆ ಟೈಮಲ್ಲೂ ಕೂಡ ಅವ್ರು ಸಂಬಳ ಕೊಟ್ಟರು. ಈ ಥರ ಬಿಸ್ನೆಸ್ ಮಾಡೋವಂತಹ ನೇಚರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಅವ್ರು ಆ್ಯಕ್ಚುಲಿ ಏನು ಟ್ರಿಬ್ಯುನಲಲ್ಲಿ ಆಗಿದೆ, EMIs ಏನು ಕಟ್ಟಿದ್ದಾರೆ, ಆ EMIs ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸ್ವಲ್ಪ ಏರುಪೇರು ಆಗಿರ್ಬೋದು, EMIs ಕಟ್ಟುವಂಥದ್ದು ಸ್ವಲ್ಪ ಏರುಪೇರು ಆಗಿರ್ಬೋದು. ಆದರೆ ಅದನ್ನೇ ದೊಡ್ಡ ಅಪರಾಧವಾಗಿ, ಆತನೇನೋ ದೊಡ್ಡ ಕ್ರಿಮಿನಲ್ ಥರ, ಆತನೇನೋ ವಂಚನೆ ಮಾಡಿರೋ ಥರ ಈ ಮೀಡಿಯಾಗಳು, ಈ ಎಲ್ಲ ಸೋಷಿಯಲ್ ಮೀಡಿಯಾಗಳು ಎಕ್ಸ್ಪೋಸ್ ಮಾಡ್ತಾರಂಥದ್ದು ಎಷ್ಟು ಮಾತ್ರ ಸರಿ ಅಂತ ಹೇಳಿ ಇವತ್ತನ್ನು ನಾನು ಕೇಳಕ್ಕೆ ಬಯಸ್ತೀನಿ. ದೇಶದಲ್ಲಿ ಸುಮಾರು ಜನ, ಸುಮಾರು ಕಂಪ್ನಿಗಳು ಬರೀ ಹೆಸರಿಗೆ ಮಾತ್ರ ಕಂಪ್ನಿ ಬೋರ್ಡ್ ಮಾತ್ರ ಹಾಕ್ಕೊಂಡು ಸಾವಿರಾರು ಕೋಟಿ ವೇ ಆಫ್ ಮಾಡಿಸ್ಕೊಂಡಿದ್ದಾರೆ. ಸಾವಿರಾರು ಕೋಟಿ ವೇ ಆಫ್ ಆಗಿರುವಂತಹ ಕಂಪ್ನೀಸ್ ನೇಚರ್ ಆಫ್ ವರ್ಕ್ ಏನಂದರೆ, ಬರೀ ಅವರು ಹೆಸರಿಗೆ ಮಾತ್ರ ಕಂಪ್ನಿ ಬೋರ್ಡು, ಇನ್ನು ಉಳಿದಂತೆ ಅವ್ರು ಯಾವುದು ಕೂಡ ಪಬ್ಲಿಕ್ಕಿಗೆ ಕೆಲಸ ಕೊಟ್ಟಿರೋದಾಗಲಿ, ಮಿಡಲ್ ಕ್ಲಾಸಿನ ಅಪ್ಗ್ರೇಡ್ ಮಾಡಲಿಕ್ಕೆ, ಅವ್ರು ಎಕನಾಮಿಕಲಿ ಇಂಪ್ರೂವ್ ಆಗಲಿಕ್ಕೆ ಅವ್ರು ಕೆಲಸ ಕೊಟ್ಟಿರೋದಂತಾಗಲಿ ಅಲ್ಲ. ಆದರೆ ಈ ಸ್ಕಾಟ್ ಗಾರ್ಮೆಂಟ್ ಏನಿದೆ, ಈ ಸ್ಕಾಟ್ ಗಾರ್ಮೆಂಟು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರುವಂತಹ ಕಂಪನಿ. ಇವತ್ತು ಕೂಡ ದೊಡ್ಡಬಳ್ಳಾಪುರದಲ್ಲಿ, ಪೀಣ್ಯಲ್ಲಿ, ಬಂಗಾರಪೇಟೆಯಲ್ಲಿ ಸುಮಾರು ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಉದ್ಯಮಿಗೆ ತೇಜೋವಧನೆ ಮಾಡೋದ್ರಿಂದ ನಿಮಗೆ TRP ಸಿಕ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ತೆವಳಿಗೆ ನೀವು ಹಾಕ್ಕೋಬೋದು. ಆದರೆ ಅವರು ವ್ಯಕ್ತಿಗತವಾಗಿ ನಷ್ಟ ಆಗೋದಕ್ಕಿಂತ ಅವರನ್ನು ಅವಲಂಬಿಸಿರುವಂತಹ ಸಾವಿರಾರು ಜನ
ಕೆಲಸ ಮಾಡ್ತಾರಂಥ ಎಂಪ್ಲಾಯೀಸ್ ಮೇಲೆ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿಗಳು ಇವತ್ತು ವ್ಯಾಪ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಹಿಂದಿಲ್ಲ ಮುಂದಿಲ್ಲ ಕಂಪ್ನಿಗಳಿಗೆ. ನಾನು ಈ ಮುಖಾಂತರ ಮನವಿ ಮಾಡೋದೇನಪ್ಪ ಅಂದರೆ, ಯಾರು ಜನರಿಗೋಸ್ಕರ, ಜನರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಮಿಡಲ್ ಕ್ಲಾಸ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಇಂತಹ ಉದ್ಯಮಗಳನ್ನ ಮಾಡ್ತಾರೆ, ಅವ್ರನ್ನ ಉತ್ತೇಜನ ಮಾಡಲಿಕ್ಕೆ, ಅವ್ರಿಗೆ ಸಪೋರ್ಟಾಗಿ ನಿಲ್ಲಲಿಕ್ಕೆ ಸರ್ಕಾರ ಮುಂದೆ ಬರಬೇಕಾಗ್ತದೆ. 1450 ಕೋಟಿ ಬ್ಯಾಂಕ್ರಪ್ಟ್ ಆಗಿದ್ದಾರೆ ಅಂತ ಹೇಳಿ ಆರ್ಡರ್ ಆಗಿದೆ. ಅದರಲ್ಲಿ ನಸೀರ್ ಅಹಮದ್ದು ಒಬ್ಬ ಕಂಪನಿಯಲ್ಲಿ ಅವರು ಒಬ್ಬರು ಡೈರೆಕ್ಟ್ರು, ಪ್ಲಸ್ ಅವರು ಶೂಟಿ ಮಾತ್ರ ಹಾಕಿರೋವಂಥದ್ದು. ಒಂದು ಕಂಪನಿ ಅಂತ ಕೇಳಿದ್ರೆ ಅದಕ್ಕೆ ಸಾಕಷ್ಟು ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ, ಸಾಕಷ್ಟು ಜನ ಡೈರೆಕ್ಟರ್ಸ್ ಇರ್ತಾರೆ, ಸಾಕಷ್ಟು ಜನ ಅದಕ್ಕೆ ಬ್ಯಾಕ್ ಬೋನಾಗಿ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತಾ ಇರೋಂತಹ ನಿಮ್ಮ ಮನಸೋ ಇಚ್ಛೆ, ನಿಮ್ಮ ತೆವಳಿಗೆ ನೀವು ಹರಿದು ಬಿಡ್ತಾ ಇರೋಂತಹ ವಿಚಾರ ಏನಿದೆ, ಸತ್ಯ ಎಷ್ಟು ಅಸತ್ಯ ಎಷ್ಟು, ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತೆ ಕೋಲಾರಲ್ಲೂ ಕೂಡ ಅವರು ಸ್ಕಾಟ್ ಗಾರ್ಮೆಂಟ್ಸ್ ಪ್ರಾರಂಭ ಮಾಡಬೇಕು, ಇಲ್ಲೂ ಸಾವಿರಾರು ಜನಕ್ಕೆ ಕೆಲಸ ಕೊಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಆದರೆ ಕಾರಣಾಂತರಗಳಿಂದ, ಕೆಲವರು ಅಡೆತಡೆಗಳು ಮಾಡೋದ್ರಿಂದ ಆ ಪ್ರಾಜೆಕ್ಟ್ ನಿಂತೋಯ್ತು. ಇವತ್ತು ಆ ಪ್ರಾಜೆಕ್ಟು ಸ್ಟಾರ್ಟ್ ಆಗಿದ್ದರೆ ಇವತ್ತು ಸಾವಿರಾರು ಜನಕ್ಕೆ ಕೋಲಾರಲ್ಲಿ ಕೆಲಸ ಸಿಕ್ಕಿರೋವಂಥದ್ದು. ಹೀಗಿರಬೇಕಾದ್ರೆ ದಯಮಾಡಿ ಮೀಡಿಯಾ ಏನಿದೆ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಇವತ್ತು ನೀವು ಈ ದೇಶದ ಮೇನ್ ಪಿಲ್ಲರು. ನೀವು ಒಂದು ವಿಷಯನ ಯಾವುದಾದ್ರೂ ಒಂದು ಪಬ್ಲಿಸಿಟಿ ಮಾಡಬೇಕಂತ ಹೇಳಿದ್ರೆ ಅದರ ಹಿನ್ನೆಲೆಯನ್ನು ತಿಳ್ಕೊಬೇಕಾಗ್ತದೆ. ದಯವಿಟ್ಟು ನೇಚರ್ ಆಫ್ ಕೇಸ್ ಏನು ಅಂತ ತಿಳ್ಕೊಬೇಕಾಗ್ತದೆ. ಇವತ್ತು ಸಿದ್ಧಾರ್ಥ ರೈ ನಮ್ಮನ್ನು ಅಗಲಿದ್ದಾರೆ. ಅವರು ಸಾವಿರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಕ್ರಿಯೇಟ್ ಮಾಡಿದಂಥವ್ರು. ಇವತ್ತು ಯಾಕೆ ಸತ್ರು, ಯಾಕೆ ಸೂಸೈಡ್ ಅಟೆಂಪ್ಟ್ ಮಾಡಿ ಅವ್ರು ಸತ್ರು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆಮೇಲೆ ಕಾನ್ಫಿಡೆಂಟ್ ರಾಯ್ ರೀಸೆಂಟಾಗಿ ತೀರ್ಕೊಂಡ್ರು. ಅವರು ತೀರ್ಕೊಂಡ್ರಂತ ಅವ್ರು ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರು, ಅವರಿಂದ ನಮಗೆ GDP ಎಷ್ಟು ಬೆಳವಣಿಗೆ ಆಗ್ತಾಯಿತ್ತು ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಯಾರೇ ಒಬ್ಬ ಇಂಡಸ್ಟ್ರಿಯಲಿಸ್ಟು ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಪಬ್ಲಿಕ್ಗೆಗೋಸ್ಕರ ಮಿಡಲ್ ಕ್ಲಾಸನ್ನು ಎಕನಾಮಿಕಲಿ ದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡ್ತಿರೋಂತಹ ಇಂಡಸ್ಟ್ರೀಸ್ ಏನಿದೆ, ಆ ಇಂಡಸ್ಟ್ರೀಸ್ ಪರವಾಗಿ ನಿಲ್ಲಬೇಕಾಗ್ತದೆ. ದಯವಿಟ್ಟು ಮೀಡಿಯಾ